ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸೊ ಇಂದು 10ನೇ ತರಗತಿಯ ವಿಜ್ಞಾನ ವಿಷಯದ ಭಾಗ 1ರ ಪಠ್ಯಪುಸ್ತಕದ 2ನೇ ಪಾಠ ಇತ್ತು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳ 2ನೇ ಭಾಗದ ವಿಡಿಯೋ. ಅಂದರೆ ಪ್ರಶ್ನೆ ಸಂಖ್ಯೆ 8ರಿಂದ 15ರವರೆಗಿನ ಎಲ್ಲ ಪ್ರಶ್ನೆ ಮತ್ತು ಉತ್ತರಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮೊದಲ ಭಾಗದ ವಿಡಿಯೋ ಹಾಗೂ ಮೊದಲ ಪಾಠದ ಪಠ್ಯಾಂಶದ ಮತ್ತು ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಜ್ಞಾನ, ಸಮಾಜ ವಿಜ್ಞಾನ, ಹಿಂದಿ ವಿಷಯದ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. ನೋಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರದ ಪ್ರಶ್ನೆ ಸಂಖ್ಯೆ 8ರಿಂದ 15ರವರೆಗೆ ಇರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳು. ಪ್ರಶ್ನೆ 8. ಆಮ್ಲಗಳು ನೀರಿನ ಅನುಪಸ್ಥಿತಿಯಲ್ಲಿ ಏಕೆ ಆಮ್ಲೀಯ ಸ್ವಭಾವವನ್ನು ತೋರ್ಪಡಿಸುವುದಿಲ್ಲ ಅಂತ ಕೇಳಿದ್ದಾರೆ. ಉತ್ತರ ನೋಡೋದಾದ್ರೆ, ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಮಾತ್ರ ಹೈಡ್ರೋಜನ್ ಅಯಾನುಗಳನ್ನು ಬಿಡುಗಡೆ ಮಾಡ್ತವೆ. ಆವಾಗ ಆಮ್ಲೀಯ ಗುಣಗಳನ್ನು ಪ್ರದರ್ಶಿಸ್ತವೆ. ನೀರಿನಲ್ಲಿ ಆಮ್ಲಗಳು ವಿಲೀನವಾಗಿದ್ದಾಗ ಹೈಡ್ರೋಜನ್ ಅಯಾನುಗಳ ಬಿಡುಗಡೆ ಆಗೋದಿಲ್ಲ. ಆದ್ದರಿಂದ ಆಮ್ಲೀಯ ಸ್ವಭಾವವನ್ನು ಏನಾಗೋದಿಲ್ಲಪ್ಪ ಅಂದರೆ ತೋರ್ಪಡಿಸೋದಿಲ್ಲ ಅಂತಕ್ಕಂಥದ್ದು ಇತ್ತು. ಪ್ರಶ್ನೆ 9. ಎ, ಬಿ, ಸಿ, ಡಿ ಮತ್ತು ಇ 5 ದ್ರಾವಣಗಳನ್ನು ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 4, 1, 11, 7 ಮತ್ತು 9 ತೋರಿಸಿವೆ. ಯಾವ ದ್ರಾವಣವು ತಟಸ್ಥ, ಪ್ರಬಲವಾಗಿ ಪ್ರತ್ಯಾಮ್ಲೀಯ, ಪ್ರಬಲವಾಗಿ ಆಮ್ಲೀಯ, ದುರ್ಬಲವಾಗಿ ಆಮ್ಲೀಯ, ದುರ್ಬಲವಾಗಿ ಪ್ರತ್ಯಾಮ್ಲೀಯ, pH ಅನ್ನು ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಎ, ಬಿ, ಸಿ, ಡಿ 5 ದ್ರಾವಣಗಳಿದ್ದಾವೆ. ಅವುಗಳನ್ನು ಪರೀಕ್ಷಿಸಿದಾಗ ಅದರ pH ಮೌಲ್ಯ ಎದು 4 ಇದೆ, ಬಿದು 1 ಇದೆ, ಸಿದು 11 ಇದೆ, ಡಿದು 7 ಇದೆ, ಇದು 9 ಇದೆ. ಇದರಲ್ಲಿ ಯಾವ ದ್ರಾವಣ ತಟಸ್ಥ ಅಂತ ಕೇಳಿದ್ದಾರೆ. ಸೊ ಡಿ ದ್ರಾವಣ ತಟಸ್ಥ, ಅದರ pH ಮೌಲ್ಯ 7. ಯಾವುದು ಪ್ರಬಲ ಪ್ರತ್ಯಾಮ್ಲ ಅಂತ ಕೇಳಿದ್ದಾರೆ. ಸಿ ದ್ರಾವಣ ಪ್ರಬಲ ಪ್ರತ್ಯಾಮ್ಲ, ಅದರ pH ಮೌಲ್ಯ 11. ಯಾವುದು ಪ್ರಬಲ ಆಮ್ಲೀಯ ಅಂತ ಕೇಳಿದ್ದಾರೆ. ಬಿ ದ್ರಾವಣ ಪ್ರಬಲ ಆಮ್ಲೀಯ, ಅದರ pH ಮೌಲ್ಯ 1. ಡಿ ದಲ್ಲಿ ಯಾವುದು ದುರ್ಬಲ ಆಮ್ಲೀಯ ಕೇಳಿದ್ದಾರೆ. ಎ ದ್ರಾವಣ ದುರ್ಬಲ, ಅದರ pH ಮೌಲ್ಯ 4. ಯಾವುದು ದುರ್ಬಲ ಪ್ರತ್ಯಾಮ್ಲೀಯ ಕೇಳಿದ್ದಾರೆ. ಅದು ಇ ದ್ರಾವಣ, ಅದರ pH ಮೌಲ್ಯ ಬಂದ್ಬಿಟ್ಟು 9. ಈ pH ನ ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ 11, 9, 7, 4, 1 ಅಂತಕ್ಕಂಥ pH ಮೌಲ್ಯ ಇರತಕ್ಕಂಥ ದ್ರಾವಣಗಳ ಏರಿಕೆ ಕ್ರಮ ಆಗ್ತದೆ. ಮುಂದಿನ ಪ್ರಶ್ನೆ 10. ಪ್ರನಾಳ ಎ ಮತ್ತು ಬಿಗಳಲ್ಲಿ ಸಮಾನ ಉದ್ದದ ಮೆಗ್ನೀಸಿಯಂ ಪಟ್ಟಿಗಳನ್ನು ತೆಗೆದುಕೊಳ್ಳಲಾಗಿದೆ. ಪ್ರನಾಳ ಎಗೆ ಹೈಡ್ರೋಕ್ಲೋರಿಕ್ ಆಮ್ಲ HCl ಅನ್ನು ಸೇರಿಸಲಾಗಿದೆ. ಪ್ರನಾಳ ಬಿಗೆ ಅಸಿಟಿಕ್ ಆಮ್ಲ ಅಂದರೆ CH3COOH ಅನ್ನು ಸೇರಿಸಿದೆ. ತೆಗೆದುಕೊಂಡ 2 ಆಮ್ಲಗಳ ಪ್ರಮಾಣ ಮತ್ತು ಸಾರತೆ ಎರಡೂ ಒಂದೇ ಆಗಿದೆ. ಯಾವ ಪ್ರನಾಳದಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಮತ್ತು ಏಕೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದ್ರೆ, ಪ್ರನಾಳ ಎನಲ್ಲಿ ಹೆಚ್ಚು ತೀವ್ರವಾಗಿ ಅನಿಲದ ಗುಳ್ಳೆಗಳು ಉಂಟಾಗ್ತವೆ. ಏಕೆಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಸಿಟಿಕ್ ಆಮ್ಲಕ್ಕಿಂತ ಹೆಚ್ಚು ಶಕ್ತಿಶಾಲಿಯನ್ನ ಆಗಿದೆ ಮತ್ತು ಅದು ಪ್ರಬಲ ಆಮ್ಲವೂ ಸಹಿತ ಆಗಿದೆ. ಯಾವುದು? ಹೈಡ್ರೋಕ್ಲೋರಿಕ್ ಆಮ್ಲ. ಪ್ರಶ್ನೆ 11. ತಾಜಾ ಹಾಲಿನ pH ಮೌಲ್ಯ 6 ಇದೆ. ಅದು ಮೊಸರಾದಂತೆ ಆದರೆ pH ಹೇಗೆ ಬದಲಾಗ್ತದೆ ಎಂದು ನೀವು ಭಾವಿಸ್ತೀರಿ? ನಿಮ್ಮ ಉತ್ತರಕ್ಕೆ ವಿವರಣೆ ನೀಡಿ. ನೋಡಿ, ಹಾಲು ಮೊಸರಾದರೆ pH 6ಕ್ಕಿಂತ ಕಡಿಮೆ ಆಗ್ತದೆ. ಬ್ಯಾಕ್ಟೀರಿಯಾ ತಾಜಾ ಹಾಲನ್ನು ಲ್ಯಾಕ್ಟಿಕ್ ಆಮ್ಲದೊಂದಿಗೆ ವರ್ತಿಸುವಂತೆ ಮಾಡ್ತದ. ಅದು ಮೊಸರಾಗುವಂತೆ ಪರಿವರ್ತನೆಯನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ 12. ಒಬ್ಬ ಹಾಲು ಮಾರುವವನು ತಾಜಾ ಹಾಲಿಗೆ ಅತ್ಯಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸ್ತಾನೆ. ಅವನು ತಾಜಾ ಹಾಲಿನ pH ಅನ್ನು 6ರಿಂದ ಸ್ವಲ್ಪ ಕ್ಷಾರ್ಯದ ಕಡೆಗೆ ಬದಲಾಯಿಸ್ತಾನೆ. ಏಕೆ ಬದಲಾಯಿಸ್ತಾನೆ? ಈ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದೇಕೆ ಅಂತ ಕೇಳಿದ್ದಾರೆ. ಒಬ್ಬ ಹಾಲು ಮಾರ್ತಾ ಇದ್ದಾನೆ. ಆತ ತಾಜಾ ಹಾಲಿಗೆ ಸ್ವಲ್ಪ ಪ್ರಮಾಣದ ಅಡುಗೆ ಸೋಡಾ ಸೇರಿಸಿದ್ದಾನೆ. ಇದರಿಂದ ಹಾಲಿನ pH 6ರಿಂದ ಸ್ವಲ್ಪ ಕ್ಷಾರ್ಯದ ಕಡೆಗೆ ಏಕೆ ಬದಲಾಗ್ತದ? ಈ ಹಾಲು ಮೊಸರಾಗಲು ಯಾಕೆ ಹೆಚ್ಚು ಸಮಯ ತೆಗೆದುಕೊಳ್ತದ ಅಂತ ಕ್ವಶನ್ ಇತ್ತು. ಉತ್ತರ ನೋಡೋದಾದ್ರೆ, ಒಂದನೇದು ನೋಡಿ, ಹಾಲಿಗೆ ಸ್ವಲ್ಪ ಅಡುಗೆ ಸೋಡಾವನ್ನು ಸೇರಿಸೋದ್ರಿಂದ pH ಮೌಲ್ಯ ಅಧಿಕ ಆಗ್ತದ, ಹೆಚ್ಚಾಗ್ತದ ಮತ್ತು ಹಾಲು ಬಹು ಬೇಗ ಕೆಡದಂತೆ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಅಡುಗೆ ಸೋಡಾವನ್ನು ಹಾಕ್ತಾರೆ ಅಂತಕ್ಕಂಥದ್ದು ಒಂದು. ಇನ್ನು ಎರಡನೇದು, ಈ ಅಡುಗೆ ಸೋಡಾ ಸೇರಿಸಿದ ಪರಿಣಾಮ ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಹಾಲು ಮೊಸರಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲು ಕಾರಣನೇ ಅಡುಗೆ ಸೋಡಾ ಅದರಲ್ಲಿ ಬೆರೆಸಿದ್ದು.
ಇಷ್ಟೇ ಇತ್ತು ಈ ಅನ್ವಯಿಕ ಪ್ರಶ್ನೆಗಳ ಒಂದು ಉತ್ತರಗಳು. ಪ್ರಶ್ನೆ 13. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಸಂಗ್ರಹಿಸಿ ಇಡಬೇಕು, ಏಕೆ ವಿವರಿಸಿರಿ. ಸೊ ಒಂದು ಮಾಮೂಲಿಯಾಗಿರ್ತಕ್ಕಂಥ ಕ್ವಶನ್ ಹೇಳ್ತಾರೆ. ಏನಂದ್ರೆ POP ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಯಾವತ್ತೂ ಕೂಡ ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿನೇ ಸಂಗ್ರಹಿಸಿಡ್ತಾರೆ, ಏಕೆ ಅಂತ ಇತ್ತು. ಉತ್ತರ ನೋಡೋದಾದ್ರೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಹುಬೇಗ ತೇವಾಂಶವನ್ನ ಹೀರ್ಕೋತದ ಮತ್ತು ಗಟ್ಟಿ ಜಿಪ್ಸಮ್ ಆಗಿ ಬದಲಾಗ್ತದ. ಆದ್ದರಿಂದ ಈ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಸಂಗ್ರಹಿಸಿ ಇಡ್ತಾರೆ. ಅದು ತೇವಾಂಶ ಹೀರಿ ಬಹುಬೇಗ ಗಟ್ಟಿ ಆಗೋದೇ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಇತ್ತು. ಪ್ರಶ್ನೆ 14. ತಟಸ್ಥೀಕರಣ ಕ್ರಿಯೆ ಎಂದರೇನು, 2 ಉದಾಹರಣೆಗಳನ್ನ ಕೊಡಿ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ತಟಸ್ಥೀಕರಣದ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವ್ಯಾಖ್ಯೆಯನ್ನ ಕೊಡಬೇಕು. ಈ ವ್ಯಾಖ್ಯೆ ಕೊಡೋದರ ಜೊತೆಗೆ ಅದಕ್ಕೆ 2 ಸಮೀಕರಣಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬರಿಬೇಕು. ಉತ್ತರ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿ ನೀರು ಮತ್ತು ಲವಣಗಳನ್ನ ಉಂಟು ಮಾಡ್ತಕ್ಕಂಥ ರಾಸಾಯನಿಕ ಕ್ರಿಯೆಗೆ ತಟಸ್ಥೀಕರಣ ಅಂತ ಕರಿತೀವಿ. ಆಮ್ಲ ಪ್ರತ್ಯಾಮ್ಲ ಸೇರ್ತವೆ, ನೀರು ಮತ್ತು ಲವಣ ಏನು ಉಂಟು ಮಾಡ್ತಾವಲ್ಲ ಇದೇ ರಾಸಾಯನಿಕ ಕ್ರಿಯೆಗೆ ಏನಂತ ಕರೀತಾರೆ, ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರೆ. ಸಮೀಕರಣ ನೋಡೋಣ. NaOH AQ ಪ್ಲಸ್ HCl AQ ಈ ಕ್ರಿಯೆ ನಡೆದು NaCl AQ ಪ್ಲಸ್ H2O L ಅಂತಕ್ಕಂಥದ್ದು ಬಿಡುಗಡೆ ಆಗ್ತದೆ. ಇನ್ನೊಂದು ಎರಡನೇ ಸಮೀಕರಣ ನೋಡೋದಾದ್ರೆ CaOH ಟ್ವೈಸ್ AQ ಪ್ಲಸ್ H2SO4 AQ ಈ ಕ್ರಿಯೆ ನಡೆದಾಗ CaSO4 ಪ್ಲಸ್ H2O ಬಿಡುಗಡೆ ಆಗ್ತದೆ. ಇವೆರಡೂ ಕೂಡ ತಟಸ್ಥೀಕರಣಕ್ಕೆ ಒಂದು ಉದಾಹರಣೆಗಳು. ಸೊ H2 ಅಂದ್ರೆ ನೀರು, NaCl ಅಂದ್ರೆ ಲವಣ ಅಂತ ಕರಿಬಹುದು, CaSO4 ಕೂಡ ಲವಣ. ಆಮ್ಲ ಪ್ರತ್ಯಾಮ್ಲ ಸೇರ್ತವೆ, ನೀರು ಲವಣ ಉಂಟು ಮಾಡ್ತವೆ. ಈ ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ಈ ವಿಡಿಯೋವನ್ನು ತಾವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಬೇಕು. ನೀವು ವಿಡಿಯೋವನ್ನು ನೋಡ್ತೀರಿ, ಸೊ ನಮಗೆ ಖುಷಿ. ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಜೊತೆಗೆ ಒಂದು ಶೇರ್ ಮಾಡಿದರೆ ಅದಕ್ಕೂ ಅಂತ ನಮಗೂ ಇನ್ನಷ್ಟು ಖುಷಿ ಆಗ್ತದೆ. ಯಾಕಂದರೆ ಬೇರೆದವರು ಕೂಡ ವಿಡಿಯೋವನ್ನು ನೋಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅವ್ರಿಗೂ ಕೂಡ ಸ್ವಲ್ಪ ನಾಲೆಡ್ಜ್ ಹೆಚ್ಚಾಗ್ತದೆ. ಸೊ ಅದರಿಂದ ನಮ್ಮ ಚಾನಲನ್ನು ಕೂಡ ಏನಾಗ್ತದಪ್ಪ ಅಂದ್ರೆ ಪಬ್ಲಿಸಿಟಿ ಆಗ್ತದೆ ಅಂತಕ್ಕಂಥದ್ದೇ ಒಂದು ಆಸೆ ನಮ್ಮದು. ಸೊ ನೀವು ಈ ವಿಡಿಯೋವನ್ನು ಲೈಕ್ ಮಾಡ್ತೀರಿ, ವಿಡಿಯೋವನ್ನು ಶೇರ್ ಮಾಡ್ತೀರಿ, ಹಾಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಸ್ತೀರಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರಲ್ಲಿ ತಾವುಗಳು ಬಂದು ಜಾಯ್ನ್ ಆಗಿ. ಪ್ರಶ್ನೆ ಹೀಗಿತ್ತು, ಏನಿದೆ ಅಂತಂದರೆ ವಾಷಿಂಗ್ ಸೋಡಾ ಮತ್ತು ಅಡುಗೆ ಸೋಡಾಗಳ 2 ಪ್ರಮುಖ ಉಪಯೋಗಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ. ವಾಷಿಂಗ್ ಸೋಡಾದ 2 ಉಪಯೋಗ, ಅಡುಗೆ ಸೋಡಾದ 2 ಉಪಯೋಗ. ಮೊದಲಿಗೆ ವಾಷಿಂಗ್ ಸೋಡಾದ ಮೊದಲನೇ ಉಪಯೋಗ, ಇದನ್ನು ಗಾಜು, ಸಾಬೂನು, ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಸೋಡಿಯಂ ವಸ್ತುಗಳ ತಯಾರಿಕೆಯಲ್ಲಿ ಸಹಿತ ವಾಷಿಂಗ್ ಸೋಡಾವನ್ನು ಬಳಸ್ತಾರೆ. ಇನ್ನು ಅಡುಗೆ ಸೋಡಾವನ್ನು ಮುಖ್ಯವಾಗಿ ಎಲ್ಲಿ ಬಳಸ್ತಾರಪ್ಪ ಅಂದರೆ ನಮ್ಮ ಜಠರದಲ್ಲಿ ಹೆಚ್ಚಿನ ಆಮ್ಲ ತಟಸ್ಥಗೊಳಿಸಿ ಉಪಶಮನವನ್ನು ಮಾಡಲಿಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಈ ಅಡುಗೆ ಸೋಡಾ ಬಳಸ್ತಾರೆ. ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿನೂ ಕೂಡ ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ವಿದ್ಯಾರ್ಥಿಗಳೇ, ಇಷ್ಟಿತ್ತು ಆಮ್ಲಗಳು, ಪ್ರತ್ಯಾಮ್ಲಗಳು, ಲವಣಗಳು ಪಾಠದ 2ನೇ ಭಾಗದ ವಿಡಿಯೋ. ಇಲ್ಲಿಗೆ ಈ ಪಾಠದ ಎಲ್ಲ